ನೋಡಲ್ಲಿ ಈ ಥರ ಸಿದ್ಧ ನೋಡಿ ಯಾವ ಥರ ನೀನು ಮಗು ಹೇಳ್ತಾರೆ ಅವರು ಒಂದು ಸರಿ ಇರ್ಬೋದು ಹೇಳಿಬಿಟ್ಟು ನಿಂಗೆ ಸಮಸ್ಯೆ ಇದೆಯಾ? ಅಣ್ಣ ಬರೋಣ. ಹಲೋ ಹಲೋ, ಬಾ 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 ಒಳಗೆ. ನೀವು ನಿಜವಾಗ್ಲೂ ಇದ್ದೀರಾ ಇಲ್ಲಿ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಓಜಿ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಒಂದು ಡಿಫ್ರೆಂಟಾಗಿ ಒಂದು ವಿಡಿಯೋ ಮಾಡೋಕೆ ಬಂದಿದ್ದೀವಿ. ಹೆಂಗೆ ಅಂತ ಅಂದರೆ, ಅವಾಗೆಲ್ಲ ನಾರ್ಮಲ್ಲು ಸ್ಥಳಗಳು, ಪಾಳು ಬಿದ್ದಿರೋ ಮನೆಗಳು ಅಂಥ ಕಡೆ ಮಾಡ್ತಾಯಿದ್ವಿ. ಇವಾಗ ಮನೆ ಒಳಗಡೆ ದೆವ್ವ ಐತೆ ಅಂತೆ, ಸರಿನಾ? ಅದು ನಿಜನೂ ಕೂಡ ನಮಗೂ ಗೊತ್ತಿಲ್ಲ, ಬಟ್ ಅವ್ರು ಹೇಳ್ತಾ ಇರೋದು ಮನೆ ಒಳಗಡೆ ಇದೆ ಅಂದ್ಬಿಟ್ಟು. ನಾವೊಂದು ಹಳ್ಳಿಗೆ ಬಂದಿದ್ದೀವಿ. ಹಳ್ಳಿ ಹೆಸರು ಎಲ್ಲ ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ನಿಮಗೆ. ಅವರೇ ನಮ್ಮ ಯೂಟ್ಯೂಬಲ್ಲಿ ಅವ್ರು ನೋಡ್ಬಿಟ್ಟು ನಮ್ಮ ನಂಬರ್ ತೊಗೊಂಡು, ಇನ್ಸ್ಟಾಗ್ರಾಮಿಂದ ನಮ್ಮ ನಂಬರ್ ತೊಗೊಂಡು ಕಾಲ್ ಮಾಡಿ ಹೇಳಿದ್ದಾರೆ, ಸರ್ ಬನ್ನಿ ಅಂತ. ದಯವಿಟ್ಟು ಅದು ಬೇರೆ ಇಲ್ಲಿಂದ ಇನ್ನೂ ಅಲ್ಲಿದೆ ಅಂತ ಇದ್ದಾರೆ ಮನೆ. ನನಗೆ ಕಾರ್ ಹೋಗಲ್ಲ ಈ ದಾರಿಲಿ, ಸೊ ಹಾಗಾಗಿ ನಾವು ಇವಾಗ ನಡ್ಕೊಂಡು ಹೋಗ್ಬೇಕು. ನೋಡೋಣ ಅಲ್ಲಿ ನಿಜವಾಗ್ಲೂ ಏನಾದರೂ ಆತ್ಮ ಇದೆಯಾ ಇಲ್ವಾ ಚೆಕ್ ಮಾಡೋಣ ಬನ್ನಿ. ಸ್ಥಳಕ್ಕೆ ಬಂದಿದ್ದೀವಿ. ಈ ಸ್ಥಳದಲ್ಲಿ ಏನು ನಿಜವಾಗ್ಲೂ ಇದ್ದೀವಿ ಏನು ಅಂತ ಈಗ ಒಳಗಡೆ ಕೂತಿದ್ದೀವಿ. ಇವ್ರ ಹತ್ರನೇ ಮಾತಾಡೋಣ. ಸರ್ ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್. ಸೊ ರಮೇಶ್ ಅವ್ರ ಹತ್ರ ಇವಾಗ ಮಾತಾಡಿ ಏನು ಎತ್ತಂತ ಗೊತ್ತಾಗುತ್ತೆ, ಇವಾಗ ತಿಳ್ಕೊಳ್ಳೋಣ. ಸರ್ ಇವಾಗ 1 ವರ್ಷದಿಂದ ಈ ತರ ಅನುಭವ ಆಗ್ತಿದೆ ಅಂತ ಹೇಳಿದ್ರ, ನಿಜ ಅನುಭವ ಆಗ್ತಿದೆ ಅಥವಾ ಸುಳ್ಳು ಸುಳ್ಳು ಅಂತ ಹೇಳಿದ್ರೆ? ನಿಜವಾಗ್ಲೂ ಅನುಭವ. ಯಾವ ತರ ಅಂತ ಇನ್ನೊಂದ್ಸರಿ ಹೇಳಿ ಸರ್. ಆಗದೆ ಸೀಟು ಎಲ್ಲ ದಡ ದಡ ಅಂತದೆ. ಅಂದ್ರೆ ಯಾವ ಮೂಲೆಯಲ್ಲಿ? ಈ ಕಡೆ ಎಲ್ಲಾದ್ರೂ ಎಲ್ಲಾ ಕಡೆನೂ ಇರ್ತದೆ. ಅಂದ್ರೆ ಕಲ್ಲು ತಗೊಂಡು ಎಸ್ಸಂಗ್ ಆಗುತ್ತಾ, ಇಲ್ಲಾಂದ್ರೆ ಅದೇ ಬಂದು ಏನಾದ್ರು ಓಡಾಡ್ದಂಗ ಆಗುತ್ತಾ? ಓಡಾಡ್ದಂಗ ಆಯ್ತದೆ. ಓಡಾಡ್ದಂಗೆ. ಓಡಾಡ್ದಾಗ ಎಲ್ಲಾದ್ರೂ ಈಗ ಮಾರ್ಕ್ ಬಿದ್ದಿರ್ಬೇಕಲ್ಲ, ಗುರುತಾಗಿರ್ಬೇಕಲ್ಲ? ಮಾರ್ಕೇನ್ ನೋಡಿಲ್ಲ. ಓಡಾದಂಗ ಆದಾಗ ನಮ್ಮ ಮಗ ಜಗ್ ಬೀಳೋದು ಎಲ್ಲ ಮಾಡ್ತಾನೆ. ನಿಮ್ ಮಗ ಹೆದರ್ಕೊಳ್ತದೆ. ನಿಮ್ಗೆ ಯಾರಿಗೂ ಹೆದರ್ಕೊಳ್ಳೋ ಅಂತ ಆತರ ಭಯ ಏನಾಗಿಲ್ಲ? ನಾವು ಭಯ ಪಟ್ಕೊಂಡಿಲ್ಲ. ನೀವ್ ಎಷ್ಟ್ ಜನ ಇದ್ದೀರಾ ಮನೇಲಿ? ನಮ್ಮ ಮನೇಲಿ ನಾನು, ನಮ್ಮಮ್ಮ, ನಮ್ಮ ಮಿಸಸ್, ನಮ್ಮ ಮಗ, 4 ಜನ ಇದ್ದೀರಾ. 4 ಜನ. ನೀವು ಏನ್ ಕೆಲಸ ಮಾಡೋದು? ನಮ್ದು ಗಾರೆ ಕೆಲಸ. ನೀವು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಮನೆ ಕಟ್ಟಿ ಒಂದು 3 ವರ್ಷ ಆಗಿದೆ. 3 ವರ್ಷ. ನಿಮ್ಗೆ ಇದು ಬರ್ತಾ ಇರೋದು 1 ವರ್ಷದಿಂದ ಬರ್ತಾ ಇದ್ದು? ಒಂದೇನಾದ್ರೂ ಬರ್ತೈತೆ ಅಥವಾ 2-3 ಏನಾದ್ರು ಇದೆಯಾ? 2-3 ಐತೆ. 2-3 ಪಕ್ಕ ಹೇಳ್ತಾರೆ 2-3 ಅಂತ. ಸ್ನೇಹಿತರೆ, ಇವ್ರು ಹೇಳ್ತಾ ಇರೋದು 2-3 ಆತ್ಮ ಇದೆ ಅಂತ. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸರಿ, ಚೆಕ್ ಮಾಡೇ ಬರೋಣ, ಆಮೇಲೆ ಏನು ಅಂತ ಗೊತ್ತಾಗುತ್ತೆ. ಸೊ ಇವ್ರನ್ನೆಲ್ಲ ನಾವು ಹೊರಗೆ ಕಳಿಸಿ ನಾನೇ ಕೂತ್ಕೊಂಡು ಮಾತಾಡ್ತೀನಿ. ನಿಜವಾಗ್ಲೂ ಇದೆಯಾ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂದಕ್ಕೆ
ತೋರಿಸಿ ಆ ಟಾರ್ಪಲ್ ಕಟ್ಟಿದ್ದಾರೆ, ಶೀಟ್ ಮೇಲೆ ಟಾರ್ಪಲ್ ಕಟ್ಟಿದ್ದಾರೆ, ನಿಮಗೆಲ್ಲ ಕಾಣಿಸ್ತಾ ಇದೆಯಾ? ನನಗೆ ಇವಾಗ ಅನುಮಾನ ಬಂದಿದ್ದು ಏನಂದರೆ, ಈ ಟಾರ್ಪಲ್ ಕಟ್ಟಿದ್ರು ನಾನು ಒಳಗಡೆ ಕೂತ್ಕೊಂಡಾಗ ಸಿಕ್ಕಾಪಟ್ಟೆ ಸೌಂಡ್ ಆಯಿತು. ಹೆಂಗೆ ಸೌಂಡ್ ಆಗುತ್ತೆ ಟಾರ್ಪಲ್ ಕಟ್ಟಿದಾಗ? ಅದಕ್ಕೆ ನೀವೇ ಉತ್ತರ ಕೊಡಿ ಕಮೆಂಟ್ ಬಾಕ್ಸಲ್ಲಿ, ಓಕೆನಾ? ಹಾಗೆ ಇದೇ ಥರ ಯಾವುದಾದ್ರೂ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಗೊತ್ತಿರೋ ಸ್ಥಳಗಳಲ್ಲಿ ಏನಾದರೂ ಈ ಥರ ನೆಗೆಟಿವಿಟಿ ಫೀಲ್ ಆಗ್ತಾಯಿದ್ರೆ, ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ಇದ್ದರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಖಾತೆ ಅಥವಾ ನಮ್ಮ ಮೊಬೈಲ್ ನಂಬರ್ ಏನಿದೆ ಅದಕ್ಕೆ ಕರೆ ಮಾಡಿ ಎಲ್ಲಿ ಅಂತ ಹೇಳಿ ನಾವು ಖಂಡಿತ ಅಲ್ಲಿಗೆ ಬಂದು ಅದೇನಿದೆ ಅದನ್ನು ಕ್ಲಿಯರೇ ಮಾಡಿಕೊಡ್ತೀವಿ. ಸರಿನಾ? ಇತ್ತು ಅಂದರೆ ಕ್ಲಿಯರ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತಲೂ ಹೇಳ್ತೀವಿ, ಓಕೆನಾ? ನನಗೆ ಇದು ಡೌಟ್ ಐತೆ, ಇದು ಕಮೆಂಟ್ ಮಾಡಿ ಹೇಳಿ. ಈ ಟಾರ್ಪಲ್ ಇದ್ರೂ ನಮ್ಗೆ ಅಲ್ಲಿ ಒಳಗಡೆ ಬಂದಿದ್ದು ಸೌಂಡ್, ನಮ್ಮ ಸೌಂಡ್ ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀವಿ ಅದನ್ನು. ಸೊ ಸ್ನೇಹಿತರೆ, ನಾವು ಇವಾಗ ಇಲ್ಲಿ ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ಇದೆಯಾ ಏನು ಅಂತ ಚೆಕ್ ಮಾಡಿ ಹೇಳ್ತೀವಿ. ಸೊ ನೀವೆಲ್ಲ ರೆಡಿ ಇದ್ದೀರಲ್ಲ? ಓಕೆ, ನಾನಿವಾಗ ಅದು ಇರೋದನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಿದೆ ಮಾಮೂಲಿ K2 ಮೀಟರ್ ಹೇಗೆ ಯೂಸ್ ಮಾಡೋದಂತ. ಇದು ಸಿಗ್ನಲ್ ಗೊತ್ತು ಅಂದರೆ 100% ಇದೆ ಅಂತ ಅಂದ್ಬಿಟ್ಟು. ಇವಾಗ ನಮ್ದು ಯಾವುದೇ ಆಗಿ ಮೊಬೈಲ್ ಆಗಲಿ, ಹೆಡ್ಫೋನ್ಸ್ ಆಗಲಿ, ಇದು ವೈರ್ ಆಗಲಿ ಏನೂ ಇಲ್ಲ, ಎಲ್ಲ ಫ್ಲೈಟ್ ಮೋಡ್ ಅದೆಲ್ಲ ನಾರ್ಮಲ್ ಇದೆ. ಇವಾಗ ಏನಿಲ್ಲ, ಎಲ್ಲ ಸ್ವಿಚ್ ಆಫ್ ಆಗಿದೆ. ಇವಾಗ ಏನಾದರೂ ಪ್ಯಾರನಾರ್ಮಲ್ ಆ್ಯಕ್ಟಿವಿಟಿ ಬತ್ತು ಅಂತ ಅಂದರೆ 100% ಶೋರ್ ಇಲ್ಲಿ ಆತ್ಮ ಇದೆ ಅಂತ. ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ಯಾರಾದರೂ ಇದ್ದೀರಾ? ಯಾರಾದರೂ ಇದ್ರೆ ಇಲ್ಲಿ ಬಂದು ಒಂದ್ಸಲಿ ಸಿಗ್ನಲ್ ಕೊಟ್ಟೋಗಿ. ಒಂದು ವರ್ಷದಿಂದ ಏನೋ ಸಮಸ್ಯೆ ಮಾಡ್ತಾ ಇದೀರಂತೆ ನೀವು. ನನಗೆ ಅಷ್ಟು ಸಾಕಾಗಲ್ಲ, ನನ್ಗೆ ಹತ್ರಕ್ಕೆ ಬರಬೇಕು. ನನ್ನ ಹತ್ರ ಬಾ ಇಲ್ಲಿ. ಏನಣ್ಣ ಅದು ಸೌಂಡ್ ಮೇಲೆ? ನೀವು ರಮೇಶಣ್ಣ ಗೊತ್ತಿಲ್ಲ, ನನಗೆ ಒಂಚೂರು ಭಯ ಏ ಭಯ ಪಡ್ಬೇಡಿ ಏನಾಗಲ್ಲ. ನಾ ಇದ್ದೀವಿ, ಏನಾಗಿದೆ ಗೊತ್ತಿಲ್ಲ ಮುಂದೆಗಡೆ. ಏನ್ ಸುಮ್ನಿರೋಣ, ರಾಕ್ಷಸನ ಯಾಕೆ ಇರ್ಲಿ ಅವಕ್ಕೆಲ್ಲ ಬೈಬಾರ್ದು. ಹಾ, ನನ್ಗೆ ನೋಡಿ ಒಂದು ಸಿಗ್ನಲ್ ಸಾಕಾಗಲ್ಲ. ನನಗೆ ಇಲ್ಲಿ ಫುಲ್ಲು ಲೈಟ್ ಬರ್ಬೇಕು, ನನಗೆ ಫುಲ್ಲು ಡಾರ್ಕ್ ಆಗಿ ಬರ್ಬೇಕು. ಬಂದೋಗಿ. ನೀವಿರೋದು ನಿಜನೇ ಆದರೆ, ಇವ್ರಿಗೆ ಎದುರಿಸ್ತಾ ಇರೋದು ನಿಜಾನೇ ಆದರೆ, ಆ ಪಾಪು ಎದುರುಕೊಳ್ಳೋದು ನಿಜಾನೇ ಆದರೆ, ಇಲ್ಲಿ ಸುತ್ತಮುತ್ತ ಸೌಂಡ್ ಮಾಡ್ತಾರೆ ನೀವೇ ಆದರೆ, ಹತ್ರ ಬಂದು ಹೋಗಿ. ಬನ್ನಿ. ನನಗೆ ಒಂದು ಸಿಗ್ನಲ್ ಸಾಕಾಗಲ್ಲ, ನನಗೆ ಫುಲ್ ಬೇಕು. ಅಷ್ಟು ಸಾಕಾಗಲ್ಲ. ಫುಲ್ಲು ಇನ್ನೂ ಹತ್ರ ಬರೋದು. ನನ್ನ ಹತ್ರ ಬರ್ರಿ. ನನ್ನ ಹತ್ರ ಏನು ಹೆದರ್ಕೊಂತ ಇದ್ದೀರಾ? ನನ್ನ ಹತ್ರ ಏನಿಲ್ಲ, ಬರ್ರಿ. ನೀನು ಇಟ್ಕೋಜ ಗೊತ್ತಿದ. ಹಾಂ ಬನ್ನಿ, ಆಯ್ತು, ನನ್ನಿಂದ ಕೊಟ್ಟಿದ್ದೀನಿ. ಅಲ್ಲಿ ಬರ್ರಿ, ಒಂದ್ಸರಿ ಹತ್ರ ಬಂದವ್ರಿಗೆ ಗೊತ್ತಾಗುತ್ತೆ. ಹಾಂ ಬರ್ಬೇಕು, ಫುಲ್ ಬರಬೇಕು. ಫುಲ್ಲು ನೀವಿರೋದು ನಿಜನೇ ಆದರೆ ಬರ್ಬೇಕಪ್ಪ. ನನಗೇನು ಅನ್ನಿಸ್ತಾನೆ ಇಲ್ಲ, ಇದು ನಿಜವಾಗ್ಲೂ ಇತ್ತು ಅಂತ ಅಂದರೆ ಫುಲ್ ಬರೋದು. ನಾನು ಕೇಳ್ತಾನೆ ಇದ್ದೀನಿ, ಅವಾಗಿಂದ ಏನು ಹೇಳ್ತಾನೆ ಇಲ್ಲ. ಇದು ಚೆಕ್ ಮಾಡೋಣ, ಹಂಗೆ ನೋಡ್ತಾ ಇರಿ. ಹಾಗೆ ನಮ್ಮದು ಚಾನಲ್ ಏನಿದೆ ಅದನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ, ಆಯಿತಾ? ಹಾಗೆ ನಿಮ್ಮ ಸ್ಥಳಗಳು ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೋನ್ ನಂಬರ್ ಎಲ್ಲ ಇದೆಯಲ್ಲ, ಅದಕ್ಕೆ ಕಾಲ್ ಮಾಡಿ ಹೇಳಿ, ನಾವು ಬಂದು ಸರಿ ಮಾಡ್ಕೊಡ್ತೀವಿ. ಅದಿತ್ತು ಇಲ್ಲ ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಆಯ್ತಾಯ್ತು, ಬನ್ನಿ ಬೇಗ ಬನ್ನಿ, ನಮಗೂ ಟೈಮ್ ಇಲ್ಲ, ಹೋಗ್ಬೇಕು. ಏನೋ ಚಿಕನ್ ಮಟನ್ ತಿನ್ಕೊಂಬಂದ್ರೆ ನಿಮ್ದೆಲ್ಲ ಅವಳಿ ಜಾಸ್ತಿ ಅಂತೆ, ಹೌದಾ? ಬರ್ತೀರಾ? ಮುಂದೆ ಬನ್ನಿ. 1 ವರ್ಷದಿಂದ ನೀವು ಸಮಸ್ಯೆ ಮಾಡ್ತಾ ಇಲ್ಲ ಅಂತ, ಅದು ನಿಜನ ಸುಳ್ಳ ಗೊತ್ತಾಗದ್ ಬೇಡವಾ? ನಾನು ಇಲ್ಲಿಂದ ಬಂದೋದ್ಮೇಲೆ ಸಮಸ್ಯೆ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಂ, ಫುಲ್ ಬೇಕು ನನಗೆ. ಹಾಂ, ಮಾಡ್ಕೊಂಡಿದ್ದೀರಾ? ನಾನು ಇದರಿಂದ ಹೋದ್ಮೇಲೆ ನಿಮಗೆ ಅವ್ರಿಗೆ ಪ್ರಾಬ್ಲಮ್ ಮಾಡೋಣ ಅಂತ ಸಿಗ್ನಲ್ ತೋರ್ಸೋದು ಕಾರಣ. ನಾನಿಂದ ಹೋದ್ಮೇಲೆ ನಿಮ್ಗೆ ಸಮಸ್ಯೆ ಮಾಡ್ತದಂತೆ. ಪಕ್ಕ ಹೇಳ್ತಾವ. ಹೌದಾ? ಸಮಸ್ಯೆ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾನು ಹೋದ್ಮೇಲೆ ಫುಲ್ ಬರ್ಬೇಕು ನನಗೆ. ಇನ್ನು ಇಷ್ಟು ಸಾಕಾಗಲ್ಲ, ಅಷ್ಟು ಸಾಕಾಗಲ್ಲ ನನಗೆ ಫುಲ್ ಬಂದರೆ ನನ್ನ ಮಾಹಿತಿ. ನನಗೆ ಅಷ್ಟೆಲ್ಲ, ನಾನು ಉಪ್ಪಲ್ಲ. ಫುಲ್ ಬರ್ರಿ. ಸರಿ, ಅಲ್ಲೇ ಬಂದು ಮಾತಾಡ ನಿಮ್ಮನ್ನ.
ಯಾರು ಕಳ್ಸಿರೋದಾ? ಕಳಿಸಿರೋದು. ಸರಿ, ಇವಾಗ ನಿಮಗೆ ಹೋಗಕ್ಕೆ ಇಷ್ಟ ಇದೆಯಾ ಇಲ್ಲಿಂದ ಮುಕ್ತಿ ತಗೊಂಡು? ಹೋಗಕ್ಕೆ ಇಷ್ಟ ಇದೆ ಅಂದ್ರೆ ಹತ್ರ ಬನ್ನಿ. ಹೋಗಕ್ಕೆ ಇಷ್ಟ, ಓಕೆ, ಹೋಗಕ್ಕೆ ಇಷ್ಟ ಇರಲ್ಲ, ಹಂಗೆ ಮಾಡಿ ಕಳಿಸಿರ್ತಾರೆ. ಅದೇ ನಾನ್ ವೆಜ್ ಮಾಡಿದಾಗ ಸರಿ ಆಯ್ತು, ಇವಾಗ ನಿಮಗೆ ಏನಾರು ಕೊಟ್ರೆ ಹೋಗ್ತೀರಾ ಇಲ್ಲಿಂದ? ಏನು ಬೇಕಂತೆ? ಏನ್ ಬೇಕು? ಸಾಕು ಸಾಕು. ಸ್ಟ್ರಾಂಗ್ ಆಗಿ ಕೊಡೋದಿಲ್ಲ. ಓಹೋ ಕೇಳಿಸಿದ್ದು ಏನು ಬೇಕು ಅಂತ. ಏನ್ ಬೇಕು? ಕೋಳಿ ಬೇಕು ಅಂದ್ರೆ ಸಿಗ್ನಲ್ ಕೊಡಿ. ರಕ್ತ ಬೇಕಾ? ರಕ್ತ ಬೇಕಾ ನಿಮಗೆ? ಕಬಾಬ್ ಕೊಡ್ತೀನಿ. ಯಾರ್ದು ಅಂತ ಕೇಳಿಸಿತ್ತು? ಬೆಳ್ಳುಳ್ಳಿ ಕಬಾಬ್. ಮಾತಾಡು ಅಂತ ಹೇಳೋಣ. ನಿಮಗೆ ಇವ್ರ ಸಂಬಂಧಿಕರು ಕಳ್ಸಿರೋದ ಅಥವಾ ಹೊರಗಿನವ್ರು? ಇವ್ರ ಸಂಬಂಧಿಕರು ಕಳ್ಸಿರೋದಾದ್ರೆ ಹತ್ರ ಬಾ, ಇಲ್ಲ ಅಂದ್ರೆ ಬೇಡ. ಬೇರೆಯವ್ರು ಹೊರಗಿನವ್ರು ಅಂದ್ರೆ ಬೇಡ. ಬೆಳ್ಳುಳ್ಳಿ ಕಬಾಬ್ ಕೊಡಿಸ್ತೀನಿ ಬಾ. ನೀನು ಹೇಳಿದ್ದೆಲ್ಲ ಕೊಡ್ತೀನಿ. ಸಂಬಂಧಿಕರು ಫುಲ್ ಬರ್ಬೇಕು, ಫುಲ್ ಬರ್ಬೇಕು, ಸ್ಟ್ರಾಂಗ್ ಬರ್ಬೇಕು. ಈಗ ಅರ್ಧಂಬರ್ಧ ಎಲ್ಲ ಬೇಡ. ನಮಗೆ ಇಲ್ಲಿ ರೆಡ್ ಇದೆ, ಒಂದು ರೆಡ್ ಹತ್ರ ಬಂದ್ರೆ ನಾನು ನಂಬ್ತೀನಿ. ಇಲ್ಲ ಅಂದ್ರೆ ಸಂಬಂಧಿಕರು ಕಳ್ಸಿರೋದಾ? ಸರಿ ಆಯ್ತು, ನಿಮ್ ತಾಕತ್ತಿದ್ರೆ ಇಲ್ಲಿಟ್ಟಿರೋದನ್ನ ಬೀಳ್ಸು, ಅವಾಗ ಒಪ್ಕೋತೀವಿ. ಒಪ್ಕೊಂತೀವಿ. ನೀನ್ ಇದ್ಯಾ? ನಿನಗೇನ್ ಬೇಕಾದ್ರೂ ಕೊಡ್ತೀನಿ ನಾನು. ಬೀಳ್ಸಿ ತೋರ್ಸು. ಇಲ್ಲ, ನಮ್ಮಲ್ಲಿ ಯಾರೋ ಒಬ್ರು ಮುಟ್ಟು. ಮುಟ್ತೀಯಾ? ಮುಟ್ಟೋದ್ ಬೇಡ, ಬೀಳ್ಸು ಬೀಳ್ಸು. ಮುಟ್ಟುತ್ತಂತೆ. ಕೋಪ ಬತ್ತಾ? ಯಾಕೆ ತಿಕ್ಕ ಉರಿತಿದ್ಯಾ? ಇಷ್ಟು ವರ್ಷ, 1 ವರ್ಷದಿಂದ ಉರ್ಕೊಂಡಿರೋರು. ಮತ್ಲದ್ ಬೀಳ್ಸು, ಆಮೇಲೆ ಗೊತ್ತಾಯ್ತದೆ. ಫಸ್ಟ್ ಬೀಳ್ಸೋದ್ನ. ಬೀಳಿಸ್ತೀಯಾ? ಬೀಳಿಸ್ತೀಯ ಅಂದ್ರೆ ಫುಲ್ ಬರ್ಲಿ. ಹಳ್ಳಾಡ್ತಿಲ್ಲ, ಗಟ್ಟಿ ಹಿಡ್ದೈತೆ. ಅಲ್ಲೇ ಐತಲ್ಲ ನೋಡಿಲಿ, ಗಟ್ಟಿ ಹಿಡ್ದೈತೆ. ಇಷ್ಟು ಅಡ್ಡಾಡ್ತಾರೆ ನೋಡಿಲ್ಲ ಅವತ್ತು ನಾನು. 3 ಇಲ್ಲ ಕೂತಿರಂಗೈತೆ. 3 ಜನ ಇಲ್ಲೇ ಇದ್ದೀರಾ? ಇದ್ರ ಮತ್ತೆ ಉಂಡ್ರಿಸ್ಬೋದಲ್ಲ, ಅದು ಉಂಡ್ರಿಸ್ರಿ. ಶಕ್ತಿ ಬೇಕಲ್ಲ. ಕೈದಲ್ಲ ಶಕ್ತಿ, ಅಲ್ಲಾಡ್ಸ ಅದೆಲ್ಲ ಮೇಲ್ಗಡೆ ಇವನ ದಡ ದಡ ಕುಣಿಯಕ್ಕಾಗುತ್ತೆ. ಕುಣಿಯಕ್ಕಾಯ್ತದೆ. ಇಲ್ಲಿ ಅದು ಉಂಡ್ಸಕ್ಕಾಗಲ್ಲ, ಉಂಡ್ರಿಸಿ ನೋಡೋಣ. ಆಯ್ತು, ನಮ್ಮ ಹುಡುಗ ಒಬ್ಬನೇ ಕೂತ್ಕೊಂತಾನೆ, ಏನು ಹಾನಿ ಮಾಡಿದ್ರೆ ಮಾಡಿ. ಮಾಡ್ತೀರಾ? ಕೂತ್ಕೊಳ್ಳ? ಆಯ್ತು, ಚೇತು ಕೂತ್ಕೊಳ್ಳ. ಕೂತ್ಕೊಳ್ಳಿ ಬ್ರೋ, ಬನ್ನಿ ಅಣ್ಣ, 1 ನಿಮಿಷ ಬನ್ನಿ ಅಣ್ಣ. ನೋಡಿ ಗೈಸ್, ಇವಾಗ ಏನಂದ್ರೆ ಅದು ಒಬ್ಬರನ್ನೇ ಇರಕ್ಕೆ ಹೇಳ್ತಾವ್ರೆ. ಸರಿ ಆಯ್ತು, ಅವ್ರೊಬ್ಬರನ್ನೇ ಇರಕ್ಕೆ ಬಿಡ್ತಾ ಇದೀವಿ. ಅದೇನಾದ್ರು ಏನಾದ್ರು ಅವ್ರಿಗೇನಾದ್ರು ಹಾನಿ ಮಾಡ್ತು, ಇಲ್ಲ ಅಂದ್ರೆ ಕೆಟ್ಟು ಇದು ವಾಕಿ ಟಾಕಿ ಏನಾದ್ರು ಉಂಟಿಸ್ತು ಅಂತ ಅಂದ್ರೆ ನೋಡೋಣ, ಅದಿತ್ತು ಅಂತ ಪ್ರೂವ್ ಮಾಡ್ತೀವಪ್ಪ. ನಾನು ಬೆಂಗಳೂರವ್ರಿಗೆ ಹೋಗ್ಬೇಕು, ಗಾಡಿ ಬೇರೆ ನಿಲ್ಸ್ಕೊಂಡಿದ್ಯಾ, ಹುಷಾರು ಕರೆದ್ರು ಇಲ್ಲೇ ಡೋರ್ ಹತ್ರ. ಸರಿ ಆಯ್ತು, ಇವಾಗ ಹೇಳು, ನಿಂಗೆ ಸಮಸ್ಯೆ ಇದೆಯಾ? ಅಣ್ಣ ಬರೋಣ. ಹಲೋ ಹಲೋ, ಬಾ 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 ಒಳಗೆ. ಸ್ನೇಹಿತರೆ, ಇವಾಗ ಇಲ್ಲಿ ಎನರ್ಜಿ ಇದೆ ಅಂತ ಹೇಳೋದು ನಮಗೂ ಸ್ವಲ್ಪ ಫೀಲ್ ಆಗುತ್ತೆ. ಸೊ ಒಳಗಡೆ ನಮ್ಮ ಸ್ನೇಹಿತರು ಗಿರೀಶ್ ಅವರು, ಓಜಿ ಅವರು ಒಳಗಡೆ ದೇವನ್ ಕರೀತವ್ರೆ. ನಾವಿಲ್ಲಿ ಹೊರಗಡೆ ಚೆಕ್ ಮಾಡ್ತೀವಿ, ಹೊರಗಡೆ ಇದೆಯಾ ಒಳಗಡೆ ಇದೆಯಾ ಕನ್ಫರ್ಮೇಷನ್ ಇಲ್ಲ. ಇವಾಗ ಹೊರಗಡೆ ನಾವು ಡೋಸಿಂಗ್ ರಾಡಲ್ಲಿ ಚೆಕ್ ಮಾಡ್ತೀವಿ, ಒಳಗಡೆ ಗೇಟು ಮಿಡ್ಲಲ್ಲಿ ಚೆಕ್ ಮಾಡ್ತೀವಿ. ಎಲ್ಲಿ ಬರುತ್ತೆ ಎನರ್ಜಿ, ಅಥವಾ ಇದೆಯೋ ಇಲ್ವೋ, ಇಲ್ಲ ಬೇಕಂತ ಯಾರೋ ಇಲ್ಲಿ ಬೇಕಂತ ಮಾಡ್ತಿದ್ದಾರೆ ನೋಡೋಣ. ಓಕೆ, ಲಿಫ್ಟ್ ಮಾಡುವ, ಸ್ವಲ್ಪ ಕಮ್ಯುನಿಕೇಟ್ ಮಾಡು.
ಇರೋದೇ ಆದರೆ ನೀವು ಇಂಟು ಹೋಗ್ತಿದೆ ಎಷ್ಟು ಬೇಕು ಇಲ್ಲೇ ಫೀಲ್ ಆಗಿದೆ ಎನರ್ಜಿ ಹಾಗೆ ಇರು. ಸರಿ ನೀವು ನಿಜವಾಗ್ಲೂ ಇದ್ದೀರಾ ಇಲ್ಲಿ? ನಮಗೆ ಇಲ್ಲೇ ಕರೆಕ್ಟಾಗಿ ಫೀಲ್ ಆಯಿತು. ಚೇತು ಮಾರ್ಕಿಂಗ್ ಮಾಡೋದು ಹೇಳ್ತೀನಿ, ಎಕ್ಸ್ ಮಾಡು. ಸೊ ನಂಗೆ ಫೀಲ್ ಆಗ್ತಾ ಇರೋದು ರೈಟ್ ಸೈಡ್ ಅವ್ರ ಮನೆ ಹಿಂದೆ, ಎಲ್ಲಿ? ಇಲ್ಲಿ ಅವ್ರ ಮನೆ ಹಿಂದೆ ಆ ಕಡೆ ಹೋಗೋಣ. ಅದು ಕ್ರಾಸ್ ಆಗೋರ್ಗು ಹೋಗಿ ಹೇಳ್ತೀನಿ. ಇಲ್ಲ ನಡಿ 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 ನಡ್ಕೊಂಡು ಹೋಗ್ತಾ ಇದ್ದು ಅದೇ ಸಡನ್ ನಿಂತ್ಕೊಳ್ಳುತ್ತೆ, ಸ್ವಲ್ಪ ಲಿಫ್ಟ್ ಮಾಡೋದು ಅಷ್ಟೇ. ಲಿಫ್ಟ್ ಮಾಡ್ದಲ್ಲ. ಈ ಜಾಗದಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಆಗ್ತಿದ್ದಲ್ಲ, ಸ್ಟೇಬಲ್ ಆಗಬೇಕದು. ಆಯ್ತಲ್ಲ? ಓಕೆ, ಸ್ಟೇಬಲ್ ಆಗಿದೆಯಲ್ಲ? ಹೌದು. ಮಾರ್ಕಿಂಗ್ ಮಾಡ್ಕೊಳ್ಳೋಣ ಕಲ್ದ ಮೇಲೆ. ಅಲ್ಲೇ ಮಾಡಿ ಸೆಗಣಿ ಬಿಡ, ಅದೇ ಮಾರ್ಕಿಂಗ್. ಟ್ರಾವೆಲ್ ಬಿಟ್ಟರೆ ಇನ್ನೆಲ್ಲೂ ಇಂಟು ಆಗ್ತಾ ಇಲ್ಲ, ಮತ್ತೆ ಎಲ್ಲೂ ಸಿಗ್ನಲ್ ಬರ್ತಾ ಇಲ್ಲ. ಈ ಎರಡು ಜಾಗದಲ್ಲಿ ನಿಂತ್ರೆ ನಮಗೆ ಒಂಥರ ಫೀಲ್ ಆಗ್ತಿದೆ, ಒಂಥರ ಚಳಿ ಆದಂಗೆ, ಒಂಥರ ಏನೋ ಆದಂಗೆ ಆಗ್ತಿದೆ. ಅದು ಬಿಟ್ಟರೆ ಇಲ್ಲೂ ಅಂತಾಗೆ ಅಲ್ಲೊಂದಾಗಿ ಬಿಟ್ಟರೆ ಮುಂದೆ ಎಲ್ಲೋದ್ರೂ ಏನೂ ಫೀಲ್ ಇಲ್ಲ, ಮತ್ತು ಯಾವುದು ಕೂಡ ಇದರಲ್ಲಿ ಕೂಡ ಸಿಗ್ನಲ್ ಬರ್ತಾ ಇಲ್ಲ. ಸೊ ಇದು ನಾವು ಈಗ K2 ಮೀಟ್ರದ್ದು ಮೆಥಡ್ ಯೂಸ್ ಮಾಡ್ತೀವಿ. ಸದ್ಯಕ್ಕೆ ಒಳಗಡೆ ಕಮ್ಯುನಿಕೇಶನ್ ಮಾಡ್ತಾವ್ರೆ, ಅಲ್ಲಿ ಬರ್ತಿದ್ದಂಗೆ ಇಲ್ಲಿ K2 ಮೀಟ್ರ್ ಮೆಥಡ್ ಯೂಸ್ ಮಾಡೇ ಮಾಡ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಇದೀರಾ ಇಲ್ಲಿ? ಸರಿ, ಅಲ್ಲಿ ದೇವ್ರಿದೆಯಾ? ಇಲ್ಲಿ ಇಟ್ಕೊಂತೀವಿ. ಇದೆಯಾ? ಇದ್ರೆ ದಯವಿಟ್ಟು ಬನ್ನಿ ಹತ್ರಕ್ಕೆ. ಅದೇನಿದೆಯೋ ಕ್ಲಿಯರ್ ಮಾಡೋಣ, ಮಾತಾಡೋಣ. ಸುಮ್ಮನೆ ಟಾರ್ಚರ್ ಕೊಡೋದು ಬೇಡ. ನಾವು ಟಾರ್ಚರ್ ಕೊಟ್ರೆ ನಾವು ಬೇರೆ ಥರನೇ ತಿರ್ಕೊಂತೀವಿ. ನಾವು ಆಮೇಲೆ ನಾವು ಇದಕ್ಕೆ ನೀವು ಬರೋಕ್ಕಾಗಲ್ಲ. ಇದು ಒಂದು ಮನೆ ಅಲ್ಲ, ಈ ಇಡೀ ಊರಲ್ಲಿ ಎಲ್ಲೂ ಇರ್ದಂಗೆ ಮಾಡ್ಬಿಡ್ತೀವಿ. ಬಂದು ಮಾತಾಡಿ ಏನೇ ಇದ್ರು. ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ನೀವು ಬಂದು ಮಾತಾಡಿದ್ರೆ ನಮಗೆ ಏನು ಮಾಡಬೇಕು ತುಂಬ ಚೆನ್ನಾಗಿ ಗೊತ್ತಿದೆ. ಸರಿ, ಇವಾಗ ಅವ್ರ ಕೈಲೇ ಕೊಟ್ಟಿದ್ದೀವಿ, ಮನೆಯವ್ರ ಕೈಲಿ. ಸೊ ಅವ್ರ ಹತ್ರನೇ ಇದೆ, ಬಂದು ಏನಾರು ಮಾತಾಡಂಗಿದ್ರೆ ಮಾತಾಡಿ. ನೀವು ಹಿಂಗೆ ಸುಮ್ಮನೆ ಇದ್ರೆ ನಮಗೇನು ಅರ್ಥ ಆಗಲ್ಲ. ದಯವಿಟ್ಟು ಬನ್ನಿ. ಕೆಲಸ ಮಾಡ್ತೀನಿ, ನೀವು ಒಬ್ಬರೇ ಕೂತ್ಕೊಂತೀರ, ನಾನು ಇಲ್ಲೇ ಇರ್ತೀನಿ. ನೀವು ಮಾತಾಡೋದು ಮಾತಾಡ್ತೀನಿ, ನೀವು ಮಾತಾಡ್ಸಿದ್ರು ಬರುತ್ತೆ. ಸಿಗ್ನಲ್ ಪೂರ್ತಿ ತೋರಿಸ್ಬೇಕು. ಹಾಂ, ಬರ್ಲಿ ಬರ್ಲಿ. ಹಾಂ, ಫುಲ್ಲು ಬರ್ಲಿ. ಇಲ್ಲ, ಸಿಗ್ನಲ್ ಬತ್ತೈತೆ. ಅಲ್ಲ, ಸಿಗ್ನಲ್ ಬಂದೈತೆ. ಪೂರ್ತಿ 3 ಬಂದು ಹೋಯ್ತದೆ. ಏನ್ ಬೇಕು ಅಂತ ಕೇಳ್ಬೇಕಲ್ಲ. ಬನ್ನಿ, ಈಗ ಬಂದಿದ್ರಲ್ಲ ಹಂಗೆ ಬನ್ನಿ. ರೆಡ್ ಮಾರ್ಕ್ ಅಂತ ಬಂದಿತ್ತು ಪೂರ್ತಿ. ಬನ್ನಿ, ಈಗ ಬಂದಿದ್ರಲ್ಲ ಹಂಗೆ ಬನ್ನಿ. ನೋಡಿ ಈ ಥರ ಸಿಗ್ನಲ್ ನೋಡಿ ಯಾವ ಥರ ನೀವು ಮಗು ಹೇಳ್ತಾರೆ ಅವರು. ಸೊ ಗೈಸ್, ಇವಾಗ ಏನಂದರೆ ನಮಗೆ K2 ಮೀಟರಲ್ಲಿ ಸಿಗ್ನಲ್ ಬಂದಿದ್ದು ಹೌದು, ಮತ್ತು ಡೌಸಿಂಗ್ ರೋಡಲ್ಲೂ ಅದು ಡೈರೆಕ್ಷನ್ ಬಂದಿದ್ದು ಹೌದು. ಇವಾಗ 3 ಆತ್ಮ ಇದೆ ಅಂತ ನಮಗೆ ಅದು ಸಿಗ್ನಲ್ ಕೊಟ್ಟಿದೆ. ಸೊ ಓಕೆ, ನಾವು ಇವಾಗ ಇವ್ರ ಹತ್ರ ಮಾತಾಡೋಣ.
ಸರ್ ಇವಾಗ ನೀವು ಹೇಳ್ತಾ ಇದ್ರ ಮೊದಲು, ಹೌದು ನಿಜವಾಗ್ಲೂ ಇದೇ ಒಂದು ವರ್ಷದಿಂದ ನಮಗೆ ಕಾಟ ಕೊಡ್ತಿದೆ ಅಂತ. ಹೌದು, ಇವಾಗ ನಾವು ನೋಡ್ತಲ್ಲ ನಮಗೆ ಶಬ್ದ ಬರೋದೆಲ್ಲ ಆಯಿತು, ಇದಕ್ಕೆ ನಮ್ಮ ಕೇಟು ಮೀಟರ್ಲ್ಲೂ ಮಾತಾಡ್ತು. ಇವಾಗ ನಿಮ್ಮ ಅನಿಸಿಕೆ ಏನು? ಐತೆ ಅಂತ ಆಯ್ತೆ ಅಂತಾನೆ. ಹೌದು ಹೌದು ಹೌದು. ನೀವು ಎಲ್ಲರೂ ಇದ್ದಾಗ ಬಂದೈತಿ. ಹಾಂ ಸ್ನೇಹಿತರೆ, ಇವರಿದ್ದಾಗಲೂ ಕೂಡ ಕೇಟು ಮೀಟರಲ್ಲಿ ಸಿಗ್ನಲ್ ಬಂದಿದೆ. ಮತ್ತು ನಮ್ಮ ಚೇತನ್ ಅವರು ಇದ್ದಾಗಲೂ ಕೂಡ ಅವ್ರಿಗೆ ಪಕ್ಕದಲ್ಲೇ ಬಂದಿದ್ದೆಲ್ಲ ಫುಲ್ಲು ಇಲ್ಲಿಂದ ಇಲ್ಲಿವರೆಗೆ ಫುಲ್ಲು ಕೋಲ್ಡ್ ಆಗಿದೆ. ಅವ್ರು ಅದಕ್ಕೆ ಪಟ್ನಂತ ಆಮೇಲೆ ಮೊಬೈಲಲ್ಲಿ 50% ಚಾರ್ಜ್ ಇತ್ತು. ನಮ್ಮದು ಐಫೋನ್ 14 Pro ಮ್ಯಾಕ್ಸಲ್ಲಿ 50% ಚಾರ್ಜ್ ಇತ್ತು. ಡೆಡ್ ಆಗಿ ಬರೀ 4% ಐತೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ ಇನ್ನೆಲ್ಲಿಂದ ಇಲ್ಲಿಗೆ ಹೋಗೋದೆ ಅಂತ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿಲ್ಲಲ್ಲ, ಪ್ಯಾರಾನಮಲ್ ಆ್ಯಕ್ಟಿವಿಟಿ ಹತ್ರ ಇದ್ದರೆ ಎಲ್ಲಿ ಕೋಲ್ಡ್ನೆಸ್ ಇರುತ್ತೋ ಅಲ್ಲಿ ಬೇಗ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಅರ್ಥ ಆಯ್ತಾ? ಪ್ಯಾರಾನಮಲ್ ಆ್ಯಕ್ಟಿವಿಟಿ ಎಲ್ಲಿ ಇರುತ್ತೋ ಅಲ್ಲಿ ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ನಮ್ಗೆ ಗೊತ್ತಿರುತ್ತೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಹಾಗೆ ನಿಮಗೂ ಬೇರೆ ಏನಾದರೂ ಆ್ಯಕ್ಟಿವಿಟಿಲಿ ತಿಳ್ಕೊಳ್ಳೋದು ಏನಾಗಿದ್ದರೆ ದಯವಿಟ್ಟು ನಮ್ಮ ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಮಗೂ ಸ್ವಲ್ಪ ಜ್ಞಾನ ತಿಳ್ಕೊಳಂಗಾಗುತ್ತೆ. ಓಕೆ, ಇಲ್ಲಿಗೆ ಬರೋಣ. ಸರ್, ಇವಾಗ 3 ಇದೆ. ನಮ್ಮಲ್ಲಿ ಒಬ್ಬರು ಬಂದಿದ್ದಾರೆ, ಅವರು ನಿಮಗೆ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಅದನ್ನು ನಾವು ಆಫ್ ಕ್ಯಾಮ್ರಾದಲ್ಲೇ ಮಾಡಬೇಕು. ಕ್ಯಾಮ್ರಾ ಆನ್ ಇಟ್ಕೊಂಡು ನಾವು ಯಾವುದು ಮಾಡಲ್ಲ. ಆಯ್ತು ಸರ್. ಯಾಕೆಂದರೆ ಇಲ್ಲಿ ಇರೋದು ಸತ್ಯ ಅಂತ ಅಂದಮೇಲೆ ನಾವು ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಇವಾಗ ಅವ್ರು ಏನು ಮಾಡ್ತಾರೆ, ಕ್ಲಿಯರ್ ಮಾಡಿಕೊಡ್ತಾರೆ. ಕ್ಲಿಯರ್ ಮಾಡಿದ್ಮೇಲೆ ನಿಮ್ಮ ನಾಳೆಯಿಂದ ಏನೂ ಸಮಸ್ಯೆ ಇರಲ್ಲ. ನಿಮ್ಗೆ ಹಂಗೂ ಸಮಸ್ಯೆ ಬಂತು ಕ್ಲಿಯರ್ ಮಾಡಿದ್ಮೇಲೆ ದಯವಿಟ್ಟು ಮತ್ತೆ ನಮ್ಮ ನಂಬರ್ ಇರ್ತಲ್ಲ, ಅದಕ್ಕೆ ಕಾಲ್ ಮಾಡಿ ಹೇಳಿ ಏನು ಮಾಡ್ಬೇಕು ಅದು ಮಾಡ್ತೀವಿ. ಸರಿನಾ? ಓಕೆ ಸ್ನೇಹಿತರೆ, ಇವಾಗ ನಾವು ಇದನ್ನು ಕ್ಲಿಯರ್ ಮಾಡೋಕ್ಕೆ ನಮ್ಮಲ್ಲಿ ಒಬ್ಬರು, ಅವ್ರು ಯಾರು ಅಂತ ಹೆಸರು ಹೇಳಬೇಡ, ಒಬ್ರು ಇದ್ದಾರೆ. ಅವ್ರನ್ನ ಕರ್ಕೊಂಬಂದು ಕ್ಲಿಯರ್ ಮಾಡ್ಸೋಕೆ ರೆಡಿ ಇದ್ದೀವಿ. ಅವ್ರು ಇಲ್ಲೇ ಇದ್ದಾರೆ. ಆಫ್ ಕ್ಯಾಮ್ರಾದಲ್ಲಿ ಮಾಡಬೇಕು, ಯಾವುದನ್ನು ನಾವು ಆನ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಮಾಡೋದನ್ನ ಮಾಡಲ್ಲ. ಆಮೇಲೆ ಅದನ್ನು ಹಾಕ್ಬೇಡಿ ಕಮೆಂಟ್ ಬಾಕ್ಸಲ್ಲಿ. ಇದು ಆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕ್ಲಿಯರ್ ಮಾಡಿ ನಾವು ನೋಡ್ತೀವಿ ಅಂತ ಅನ್ನೋಕೆ ಹೋಗ್ಬೇಡಿ. ಕೆಲವೊಂದು ಮಾಡಬೇಕಾಗಿರೋನ ಕ್ಯಾಮ್ರಾ ಇದ್ದೂ ಮಾಡಬೇಕು, ಕ್ಯಾಮ್ರಾ ಇದ್ದಲೇನೂ ಮಾಡಬೇಕು ಅಂತ ಬರ್ತವೆ. ಸೊ ಇದನ್ನು ನಾವು ಕ್ಯಾಮ್ರಾ ಆಫ್ ಮಾಡ್ಕೊಂಡೇ ಮಾಡಬೇಕಾಗುತ್ತೆ. ದಯವಿಟ್ಟು ಇದಕ್ಕೆ ನೀವು ಸಹಕರಿಸಬೇಕಾಗಿ ವಿನಂತಿ.